ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಸ್ ಬಿ ವಾಟರ್ ಪ್ರೂಫಿಂಗಿಂದ ನಿಮ್ಗೆ ಇವತ್ತೊಂದು ಮಾಹಿತಿ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ, ಇದು ಬಂದು ಒಂದು 8 ವರ್ಷದ ಹಳೆ ಬಿಲ್ಡಿಂಗು. ಇಲ್ಲಿ ಏನೇನು ಪ್ರಾಬ್ಲಮ್ ಇತ್ತಪ್ಪ ಅಂದರೆ ನೋಡಿ, ಪ್ಯಾರಾಪಿಟ್ ವಾಲ್ ಎಲ್ಲ ಕ್ರ್ಯಾಕ್ ಬಂದಿದ್ದು, ಅದಕ್ಕೆಲ್ಲ ವಾಟರ್ ಪ್ರೂಫಿಂಗ್ ಮಾಡಿದ್ದೀವಿ. ಆಮೇಲೆ ಫ್ಲೋರಲ್ಲಿ 6x6 ಇಂಚು ರೆಡ್ ಟೈಲ್ ಹಾಕಿದ್ರು. ಆ ಟೈಲ್ ಜಾಯಿಂಟಿಂದ ಎಲ್ಲ ವಾಟ್ರ್ ಹೋಗ್ತಾಯಿತ್ತು, ಟೈಲೆಲ್ಲ ನೀರು ತಗೊತಾಯಿತ್ತು. ಅದಕ್ಕೆಲ್ಲ ಟೈಲ್ ಜಾಯಿಂಟ್ಸ್ ಎಲ್ಲ ಫಿಲ್ ಮಾಡಿ, ಎಲ್ಲೆಲ್ಲಿ ಟೈಲು ಲೂಸ್ ಇತ್ತೋ ಅದಕ್ಕೆಲ್ಲ ಪ್ರೆಷರ್ ಗ್ರೌಟ್ ಹಾಕಿದ್ದೀವಿ. ಪ್ರೆಷರ್ ಗ್ರೌಟಿಂಗ್ ಮಾಡಿ ಟೈಲ್ ಮೇಲೆ ಕೋಟಿಂಗ್ ಮಾಡಿದ್ದೀವಿ. ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಇದು ಕೆಲವರು ಈ ಟೈಲ್ ಮೇಲೆ ಕೋಟಿಂಗ್ ಇರೋದಿಲ್ಲ, ಕೋಟಿಂಗ್ ಕಿತ್ತೋಗುತ್ತೆ, ಕೋಟಿಂಗ್ ನಿಲ್ಲಲ್ಲ ಅಂತಾರೆ. ನಾನು ಇದೇ ವಿಡಿಯೋ ನೋಡಿ ಲಾಸ್ಟಲ್ಲಿ ನಾನು ಬ್ಲೇಡ್ ತಗೊಂಡು ಗೀಚ್ತಾ ಇದ್ದೀನಿ, ನೀವೇ ನೋಡ್ಕೋಬೋದು ಆಯಿತಾ. ನೋಡಿ, ಇದು ಫಸ್ಟ್ ಕೋಟಿಗೆ ನೋಡಿ ಹಿಂಗೆ ಬಂದಿದೆ. ಫಸ್ಟ್ ಕೋಟ್ ಅಂದರೆ ಫಸ್ಟ್ ಒಂದು ಸ್ಪ್ರೇ ಕೋಟ್ ಆಗಿದೆ, ಸ್ಟೋನ್ ಸೀಲರ್ ಅಂತೇಳಿ ಸ್ಪ್ರೇ ಕೋಟ್ ಮಾಡಿದ್ದೀನಿ. ಅದು ಮಾಡಿದ್ಮೇಲೆ ಇದು ರೆಡ್ ಕಲರು ಒಂದು ಕೋಟ್ ಹಾಕಿದ್ದೀನಿ. ಆಮೇಲೆ ನೋಡಿ, ಈ ಕಡೆ ಬಂದು ಡಬಲ್ ಕೋಟು, ಈ ಕಡೆ ಬ್ರಷ್ ಇರೋದು ಸಿಂಗಲ್ ಕೋಟು ಆಯಿತಾ. ಕವರೇಜ್ ಈ ಥರ ಬಂದಿದೆ. ಕೆಲವ್ರು ಹೇಳ್ತಾರೆ ಇದು ನಿಲ್ಲೋದಿಲ್ಲ, ಕಿತ್ತೋಗುತ್ತೆ ಅಂತಾರೆ. ಒಂದು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಾವು ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲಸ ಮಾಡೋದನ್ನು ನಾವು ಯಾವ ಥರ ಮಾಡ್ತೀವೋ ಅಷ್ಟೊಂದು ಸ್ಟ್ರಾಂಗ್ ಇರುತ್ತೆ. ನಾವು ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ, ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ಬರೋಲ್ಲ. ಈಗ ಲಾಸ್ಟಲ್ಲಿ ನಾನು ಬ್ಲೇಡ್ ಹಾಕಿ ಗೀಚ್ತೀನಿ, ನೋಡ್ಕೊಳ್ರಿ. ಇದರಲ್ಲೇ ಗೀಚಿದ್ದೀನಿ, ಚೆಕ್ ಮಾಡಿ ಏನಾದರೂ ಎದ್ದಿದೆಯಾ, ಇಲ್ಲ ಏನಾದರೂ ಎದ್ದೇಳೋದಿಲ್ಲ. ಯಾಕಂದರೆ ನಾವು ಮಾಡುವಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೊಂದು, ಇದು ಟೆರೇಸ್ ಬಂದು ತುಂಬ ಲೀಕೇಜ್ ಇತ್ತು, ಎಲ್ಲ ರೆಡಿ ಮಾಡಿದ್ದೀವಿ. ನೋಡಿ, ಬ್ಲೇಡಲ್ಲಿ ಗೀಚ್ತಾ ಇದ್ದೀನಿ, ಗಟ್ಟಿಯಾಗಿ ಗೀಚ್ತಾ ಇದ್ದೀನಿ ಬ್ಲೇಡಲ್ಲಿ. ನೀವು ನೋಡ್ಕೊಳ್ಳಿ, ಏನಾದರೂ ಕಿತ್ತು ಆಯಿತಾ. ಬೇರೆ ಯಾವುದೋ ಕೆಲವೊಂದು ಪೇಂಟ್ಗಳನ್ನ ನಾವು ನೋಡಿದ್ವಿ, ಸುಮ್ಮನೆ ಹಿಂಗೆ ಎತ್ತಿದ್ರೇ ಬರ್ತಾಯಿತ್ತು. ಈಗ ನೋಡಿ, ಬ್ಲೇಡಲ್ಲೇ ನಾನು ಗೀಚ್ತಾ ಇದ್ದೀನಿ, ಏನಾದರೂ ಬರ್ತಾಯಿದೆಯಾ. ನಮ್ಮ ಕೆಲಸ ಹಿಂಗಿರುತ್ತೆ.